ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಡೇ 5 ಇನ್ ಆಮ್ಸ್ಟರ್ಡ್ಯಾಮ್. ಅಂದರೆ ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ವಿ ಬರ್ಲಿನ್ಗೆ. ವಾಪಸ್ ಬಸ್ಸಲ್ಲೇ ಹೋಗ್ತೀವಿ. ಸೆಂಟ್ರಲ್ ಆಮ್ಸ್ಟರ್ಡ್ಯಾಮಿಂದ ಬಸ್ ಇದೆ. 6 ಅವರ್ಸ್ ಜರ್ನಿ. ಸೊ 2 PM ರೀಚ್ ಆಗೋದು ಇವತ್ತು. ಸೊ ಚೆಕ್ ಇನ್ ಆಗಿ ಆಮೇಲಿಂದ ಬರ್ಲಿನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಔಟ್ಫಿಟ್ ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಒಂದು ಕ್ರಾಪ್ ಟಾಪ್, ಬಟರ್ಫ್ಲೈ ಥರ ಇಯರಿಂಗ್ಸ್ ಹಾಕೊಂಡಿದ್ದೀನಿ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಅದು ಬಿಟ್ಟರೆ ವಾಪಸ್ ಪ್ಯಾಂಟ್ನ ರಿಪೀಟ್ ಮಾಡಿದ್ದೀನಿ, ಯಾಕಂದರೆ ಜರ್ನಿ ಇರೋದ್ರಿಂದ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ವೆಸ್ಟ್ ಸೈಡಿಂದ ತೊಗೊಂಡಿರೋ ವಾಟರ್ ಪ್ರೂಫ್ ಪ್ಯಾಂಟ್ ಇದು. ವೆಸ್ಟ್ ಸೈಡು ಎಲ್ಲ ಮರ್ತೋದೆ. ಸೊ ಇದಿಷ್ಟು ನನ್ನ ಔಟ್ಫಿಟ್. ಮಾಮೂಲಿ ವಾಚ್ ಹಾಕಿದ್ದೀನಿ, ಲೈಟಾಗಿ ಮೇಕಪ್ ಮಾಡಿದ್ದೀನಿ ಆ್ಯಂಡ್ ಒಂದು ಹೈ ಪೋನಿ ಹಾಕಿದ್ದೀನಿ. ಸೊ ಇದು ಕಂಫರ್ಟಬಲ್ ಆಗಿರುತ್ತೆ ಜರ್ನಿಗೆ ಅಂತ. ಆ್ಯಂಡ್ ಇವತ್ತು ಏನೂ ಮಳೆ ಬಂದಿಲ್ಲ, ವೆದರ್ ಇಸ್ ಫೈನ್ ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಈ ಸ್ಟಾಲ್ಸ್ನ ಇಟ್ಕೊಂಡಿರ್ತೀನಿ. ಸೊ ನಮ್ಮ ಹೋಟೆಲ್ ಮುಂದೆನೇ ಬಸ್ ಇದೆ ಸಿಟಿ ಸೆಂಟ್ರಲ್ಗೆ. ಸೊ ಡೈರೆಕ್ಟ್ ಬಸ್ ತಗೊಂಡು ಅಲ್ಲಿಂದ ಬರ್ಲಿಂದು ಬಸ್ ತಗೊತೀವಿ. ಸೊ ಥರ ಮಾಡ್ತೇವೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫುಲ್ ವಾಯ್ಸ್ ಹೋಗಿದೆ, ಹುಷಾರು ತಪ್ಪಿದೆ. ಒಂದು ಮೂಗು ಬ್ಲಾಕ್ ಆಗಿದೆ. ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಹೋಪ್ಫುಲಿ ಬೇಗ ಹುಷಾರಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಬಸ್ ಅಂತ ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಟ್ರೈನಲ್ಲಿ ಇವತ್ತು ಹೋಗ್ತಾ ಇರೋದು. 2 PM ರೀಚ್ ಅಂತ ಹೇಳಿದೆ. ಹಿಂದೆ ಕಾಣಿಸ್ತಾ ಇರ್ಬೋದು ಯೆಲ್ಲೋ ಕಲರ್ ಟ್ರೈನ್. ಸೊ ಈ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. 1 hour ಆಲ್ರೆಡಿ ಅರ್ಲಿ ಇದ್ದೀವಿ. ಸೊ ಜಸ್ಟ್ ಕೂತ್ಕೊಂಡಿದ್ದೀನಿ. ಇದು ನೋಡಿ ಬುಲೆಟ್ ಟ್ರೈನ್. ಸೊ 1 hour ಕೂತ್ಕೊಂಡು ಟ್ರೈನ್ ನೋಡೋದೇ ಕೆಲಸ ಇವತ್ತು. ಒಂದು ಮಿಸ್ಟೇಕ್ ಮಾಡ್ಕೊಂಡಿದೀವಿ. ಆಕ್ಚುಲಿ ಟ್ರೈನ್ ಇರೋದು 8 o'clockಗೆ, ಬಟ್ ನಾವು 9 o'clock ಅಂತ ಅನ್ಕೊಂಡಿದೀವಿ. ಇವಾಗ ತಾನೇ ರಿಯಲೈಸ್ ಮಾಡಿದ್ದು. ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಬೇರೆ ಏನು ಆಪ್ಷನ್ ಇಲ್ಲ, ಬೇರೆ ಟಿಕೆಟ್ ತಗೋಬೇಕಂತೆ. 10 o'clockಗೆ ಮತ್ತೆ ಬರ್ಲಿನಿಗೆ ಟ್ರೈನ್ ಇದೆ. ಆ್ಯಂಡ್ ಇಟ್ ಇಸ್ ಕಾಸ್ಟಿಂಗ್ 40,000 rupees. ಸೀರಿಯಸ್ಲಿ ಟೈಮ್ ನಮಗ್ ಗೊತ್ತಿತ್ತು. ನಾವು ಆಲ್ಮೋಸ್ಟ್ 8:05ಗೆಲ್ಲ ಇಲ್ಲೇ ಇದ್ವಿ. ನಮ್ಮ ಮುಂದೆನೆ ಟ್ರೈನ್ ಪಾಸ್ ಆಗಿರುತ್ತೆ. ನಮಗೆ ಅದು ರಿಯಲೈಸು ಆಗಿಲ್ಲ, ಬಿಕಾಸ್ ನಮ್ಮ ಮನ್ಸಲ್ಲಿ ಇದ್ದಿದ್ದು 9 o'clock ಟ್ರೈನ್ ಅಂತ. ಒಂದು ಬಿಗ್ ಡಿಸಾಸ್ಟರ್. ಕರೆಕ್ಟಾಗಿ ಟೈಮ್ ಬರ್ಕೊಂಡಿದ್ರು, ಕರೆಕ್ಟಾಗಿ ನಾವು ನೋಡ್ಕೊಂಡಿಲ್ಲ. ಆ್ಯಂಡ್ ದಿಸ್ ಇಸ್ ದ ಪೆನಾಲ್ಟಿ. ದೀಸ್ ಆರ್ ಆಲ್ ಎಕ್ಸ್ಪೀರಿಯನ್ಸಸ್. ಸಕ್ಕದಂದ್ರೆ ಸಕ್ಕತ್ ಬೇಜಾರಾಗ್ತಾ ಇದೆ. 40,000 ರೂಪಾಯಿ ಅಂದ್ರೆ ಹುಡುಗಾಟ ಅಲ್ಲ. ಜಸ್ಟ್ 5 ನಿಮಿಷ. ಇಲ್ಲಿ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಆನ್ ಟೈಮ್ ಅಂದ್ರೆ ಆನ್ ಟೈಮ್ ಹೋಗ್ತಾ ಇರುತ್ತೆ ಎಲ್ಲ ಬಸ್ಸಸ್ಸು, ಎಲ್ಲ ಟ್ರೈನ್ಸು. ಸೊ ಈ ಪಾಯಿಂಟ್ನ ಸೀರಿಯಸ್ಲಿ ಎಲ್ಲರೂ ಕಲ್ತ್ಕೊಳ್ಬೇಕು. ಯಾವತ್ತೂ ಟೈಮ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಇಂಡಿಯಾದಲ್ಲಿ ಪರವಾಗಿಲ್ಲ, ಇಂಡಿಯಾ ಬಿಟ್ಟು ನಾವು ಎಲ್ಲೇ ಬಂದ್ರೂ ಸೊ ಕರೆಕ್ಟ್ ಟೈಮ್ ನೋಡ್ಕೊಂಡು ಕರೆಕ್ಟ್ ಟೈಮ್ಗೆ ಇರೋದು. ನೆನ್ನೆ ಆಲ್ಮೋಸ್ಟ್ ಮಿಸ್ ಮಾಡ್ಕೋತಾ ಇದ್ವಿ ಬಸ್ಸು, ಬಟ್ ಇವತ್ತು ಮುಂದೆನೆ ಟ್ರೈನ್ನ ಮಿಸ್ ಮಾಡ್ಕೊಂಡಿದೀವಿ. ಸೀರಿಯಸ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್. ಮತ್ತೆ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತಲೂ ಗೊತ್ತಿಲ್ಲ ಟಿಕೆಟು. ಸೊ ಇಲ್ಲಿ ನಾವು ಇವತ್ತು ಹೋಗಿಲ್ಲ, ನಾಳೆ ಹೋಗ್ತೀವಿ ಅಂದ್ರು ಇಲ್ಲೂ ವಾಪಸ್ ರೂಮ್ ಎಲ್ಲ ಬುಕ್ ಮಾಡೋದು ಇಟ್ ಇಸ್ ರಿಯಲಿ ಅಷ್ಟೇ ಬೀಳುತ್ತೆ, ಅಷ್ಟೇ ಖರ್ಚಾಗುತ್ತೆ. ನಾಳೆಗೆ ಬಂದು 20,000 ತೋರಿಸ್ತಾ ಇದೆ. ಬಟ್ ಓಕೆ, ತುಂಬ ಯೋಚನೆ ಮಾಡಿ ಫೈನಲಿ ಇಲ್ಲೇ ನಾವು ಟಿಕೆಟ್. ಇನ್ನೂ ಒಂದು ಇದೆ, ಬಸ್ಸಿಂದ ಹೋಗ್ಬೋದು, ಬಸ್ಸಿಂದ ಟ್ರೈನಿಂದ ಬಸ್. ಇವಾಗ ಬೆಳಗ್ಗೆ 9:50ಗೆ ಹೊರಟ್ರೆ ರಾತ್ರಿ ರೀಚ್ ಆಗ್ತೀವಿ, ಆ ಥರ ಇದೆ. ಅದು ವಾಪಸ್ ಚೇಂಜ್ ಮಾಡ್ತಾ ಇರ್ಬೇಕು, ಬಸ್ಸಿಂದ ಟ್ರೈನಿಂದ ಬಸ್, ಆ ಥರ ಏನೋ ಇದೆ. ಸೊ ಅದೂ ಅಷ್ಟು ಕಂಫರ್ಟಬಲ್ ಆಗಿರುತ್ತಾ ಅನ್ನೋದಕ್ಕಿಂತ ಇಷ್ಟೆಲ್ಲ ಲಗೇಜ್ ಎತ್ಕೊಂಡು ಏನಾದರೂ ಒಂದು ಲಗೇಜ್ ಮಿಸ್ ಆದರೆ ಅನ್ನೋದು ಭಯ ಇರುತ್ತೆ. ಸೊ ಫೈನಲಿ ಇದನ್ನ ಡಿಸೈಡ್ ಮಾಡಿದ್ದೀವಿ, ಇಲ್ಲೇ 40,000 ಕೊಟ್ಟು ಟಿಕೆಟ್ ತಗೊಳ್ಳೋದಕ್ಕೆ ಅಷ್ಟೇ. ಹಂಗೂ ಹಿಂಗೂ ಟಿಕೆಟ್ ತೊಗೊಂಡು 10 ಗಂಟೆ ಟ್ರೈನ್ನ ಹತ್ತಿದ್ವಿ. ಆ್ಯಂಡ್ ಆನ್ ದ ವೇ ಬರ್ತಾ ಜಾಗ ಅಂತೂ ನೋಡೋಕೆ ತುಂಬಾ ಸಿನಿಕ್ ಆಗಿತ್ತು. ಕಂಪ್ಲೀಟ್ ಗ್ರೀನರಿ. ಇವಾಗ ಸಮ್ಮರು, ಬಟ್ ಸ್ಟಿಲ್ ಎಲ್ಲ ಕಡೆ ಗ್ರೀನರಿ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಮನೆಗಳೇ ತುಂಬ ಡಿಫ್ರೆಂಟ್ ಆಗಿದೆ. ಆ ಮನೆಗಳು ನೋಡೋಕ್ಕೆ ಖುಷಿ ಆಗುತ್ತೆ. ಆ ಏರಿಯಾ ಫುಲ್ ಅದೇ ಥರ ಮನೆ, ಅದನ್ನು ಮೇಲ್ಗಡೆ ವ್ಯೂವಿಂದ ಕಾಣಿಸ್ತಾ ಇತ್ತು ಟ್ರೈನಲ್ಲಿ. ತುಂಬಾ ಚೆನ್ನಾಗಿತ್ತು. ಏನು ತಿನ್ನೋಕ್ಕೂ ಅಷ್ಟು ಮೂಡ್ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದಿದ್ರಿಂದ ತುಂಬ ಹೊತ್ತು ಮಲಗಿದ್ವಿ. ಆಮೇಲಿಂದ ಎದ್ದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ತಿಂದ್ವಿ. ಆ್ಯಂಡ್ ನಾವು ರೀಚ್ ಆಗಿದ್ದು 4 o'clockಗೆ ಬರ್ಲಿನ್ ಸೆಂಟ್ರಲ್ ಸ್ಟೇಷನ್ ಇದು.
ಮೆಟ್ರೋ ಸ್ಟೇಷನ್ ಟ್ರೈನ್ ಸ್ಟೇಷನು. ಸೊ ತುಂಬ ಅಂದರೆ ತುಂಬಾ ದೊಡ್ಡದಾಗಿತ್ತು. ಒಂದು 7-8 ಫ್ಲೋರ್ಸ್ ಇದೆ ಇದು. ಆ್ಯಂಡ್ ಇದು ಬಂದು ಹೊರಗಡೆ ನಾವು ಆಚೆ ಬಂದಿದ ತಕ್ಷಣ ಸಖತ್ತು ಗಾಳಿ ಮತ್ತು ಮಳೆ ಸಹ ಬರ್ತಾಯಿತ್ತು. ಸೊ ಹೇಗೆ ಬಸ್ಸು ಇಲ್ಲ ಟ್ರ್ಯಾಮ್ ಎಲ್ಲ ಹುಡುಕಿ ನಾವು ನಮ್ಮ ಪ್ಲೇಸ್ನ ರೀಚ್ ಆಗೋದು ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಡೈರೆಕ್ಟಾಗಿ ಊಬರ್ ವರ್ಕ್ ಆಗುತ್ತೆ ನಾ ಹೇಳ್ದಂಗೆ. ಸೊ ಡೈರೆಕ್ಟಾಗಿ ಊಬರ್ನ ಬುಕ್ ಮಾಡಿದ್ವಿ. ಒಂದು 15 ಮಿನಿಟ್ಸ್ ತೊಗೊಂಡ್ರು. ಬಂದಿದ ತಕ್ಷಣ ನಮ್ಮ ಪ್ಲೇಸ್ ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ನೋಡಿ, ಐಬಿಸ್ ಬಡ್ಜೆಟ್ ಹೋಟೆಲ್ ಇದು ಕಂಪ್ಲೀಟ್ ಬ್ಲೂ. ಅಲ್ಲಿ ಬಂದು ರೆಡ್ ಅಲ್ಲಿ ಕಾಣಿಸ್ತಾ ಇರ್ಬೋದು, ಝೂಮ್ ಮಾಡ್ತೀನಿ. ಅಲ್ಲೇನಿದೆ ಅದು ಐಬಿಸ್. ಟೈಮ್ ಬಂದು 5:30. ನಾವಿವಾಗ ರೆಡಿಯಾಗಿ ಜಸ್ಟ್ ಸೈಟ್ ಸೀಯಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನಾವಿರೋ ರೂಮ್ ಬಂದು ಕಂಪ್ಲೀಟ್ ಕಾಂಪ್ಯಾಕ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಸೊ ಬೆಡ್ ಮತ್ತೆ ವಾಶ್ರೂಮು ಇಲ್ಲೇನೆ, ಬಟ್ಟೆ ಎಲ್ಲ ಹಾಕೊಳಕ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೊಂದಿದೆ, ಟಿವಿ ಒಂದಿದೆ ಅಷ್ಟೇ. ಬೆಳಕುನು ಚೆನ್ನಾಗಿದೆ. ಅಂಡ್ ಇದು ಬಂದು ಆಚೆ ಕಡೆ ವ್ಯೂ. ಇಲ್ಲೆಲ್ಲ ಬಂದು ಆಮ್ಸ್ಟರ್ಡ್ಯಾಮ್ ಅಲ್ಲೆಲ್ಲ ತುಂಬಾ ಒಥೆಂಟಿಕ್ ಆಗಿ ಹಳೇ ಕಾಲದ ಬಿಲ್ಡಿಂಗ್ಸ್ ಆ ತರ ಇತ್ತು. ಇಲ್ಲೆಲ್ಲ ಬಂದು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬ್ಯಾಂಗ್ಳೂರ್ ತರ ಇದೆ. ಹಂಗೆ ಒಂದು ಔಟ್ಫಿಟ್ ಚೆಕ್. ಇದನ್ನ ನಾನು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದು ಟಾಮಿ ಬ್ರ್ಯಾಂಡ್ ಅಲ್ಲಿ ಸಿಂಗಲ್ ಪೀಸ್ ಡ್ರೆಸ್. ಒಂದ್ ಸ್ವಲ್ಪ ವಾರ್ಮ್ ಆಗಿದೆ. ಅಂಡ್ ಇದು ನೆಕ್ ಪೀಸ್ ನನ್ನ ಹತ್ರ ಆನ್ಲೈನ್ ಅಲ್ಲಿ ತರಿಸಿದ್ದು, ತುಂಬಾ ಹಳೆ ನೆಕ್ ಪೀಸ್. ಇದಕ್ಕೆ ಸೂಟ್ ಆಗುತ್ತೆ ಅನ್ಕೊಂಡೆ, ಇಲ್ಲೂ ಬ್ಲ್ಯಾಕ್ ಇರೋದ್ರಿಂದ. ಅಂಡ್ ನೆನ್ನೆ ಹೊಸ ಈ ತರದ್ದು ರಿಬ್ಬನ್ ತಗೊಂಡೆ. ಅಲ್ಲಿ ಬಂದು ತುಂಬಾನೇ ಟ್ರೆಂಡ್ ಈ ತರ ದೊಡ್ಡ ರಿಬ್ಬನ್ಸ್. ನಾನು ಈ ತರ ಪಾಲಿಸ್ಟರ್ ಕ್ಲಾತ್ ಅಲ್ಲಿ ಮಾಡಿರೋ ರಿಬ್ಬನ್ಸ್ ಮೈಸೂರಲ್ಲೆಲ್ಲ ತುಂಬಾ ನೋಡಿದ್ದೆ. ಬಟ್ ಅದು ಈ ತರ ಯೂಸ್ ಮಾಡೋದು, ಪೋನಿ ಹಾಕ್ಬಿಟ್ಟು ಇದನ್ನ ಹಾಕಿದ್ರೆ ಫ್ರಂಟ್ ಗೆ ಅದು ಕಾಣಿಸ್ಬೇಕು. ಸೊ ಇಲ್ಲಿ ನೋಡಿ, ಸ್ಟ್ರೈಟ್ ಆಗಿ ನಿಂತಿದ್ರು ಆ ಡಿಸೈನ್ ಕಾಣಿಸ್ಬೇಕು, ಆ ತರ ಯೂಸ್ ಮಾಡೋದು. ಅಲ್ಲಿ ತುಂಬಾ ಜನ ಹಾಕೊಂತ ಇದ್ರು. ಅದನ್ನ ನೋಡ್ಬಿಟ್ಟು ನಂಗೂ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಜಸ್ಟ್ ಇವಾಗ ರಾತ್ರಿ ಎಣ್ಣೆ ಹೊತ್ತಿ ತಲೆಗೆ ಸ್ನಾನ ಮಾಡ್ಬೇಕು. 3-4 ಡೇಸ್ ಆಗೋಗಿದೆ ತಲೆಗೆ ಸ್ನಾನ ಮಾಡಿ. ಬೆಳಗ್ಗೆ ಬೇಗ ರೆಡಿ ಆಗೋದ್ರಿಂದ ಸೊ ನಾಳೆ ಫ್ರೀ ಆಗಿ ರೆಡಿ ಆಗ್ಬೋದು. ಸೊ ನಾಳೆ ಮಾಡ್ತೀನಿ. ಅದಕ್ಕೆ ಈ ತರ ಒಂದು ಹಾಕೊಂಡ್ಬಿಟ್ಟಿದೀನಿ. ಸೊ ಇದು ನನ್ನ ಫೈನಲ್ ಔಟ್ಲುಕ್. ಜರ್ಮನ್ ಬ್ಯೂಟಿ ಅಂದ್ರೆ ವೋಲ್ಸ್ ವಾಗನ್ ಕಾರ್ ಎಲ್ಲ ಇಲ್ಲೇ ರೆಡಿ ಮಾಡೋದು. ಅದ್ರದ್ದು ದೊಡ್ಡ ಯೂನಿಟ್ ಸಹ ಆನ್ ದ ವೇ ಬರ್ತಾ ನಾವು ನೋಡಿದ್ವಿ. ಸೊ ಜರ್ಮನಿದು ಕ್ಯಾಪಿಟಲ್ ಇರ್ಬೇಕು ಬರ್ಲಿನ್, ಐ ಆಮ್ ನಾಟ್ ಶೋರ್. ಸೊ ಇವಾಗ ನಾವಿರೋದು ಬರ್ಲಿನ್ ಸಿಟಿಯಲ್ಲಿ. ಸೊ ಬನ್ನಿ ಬರ್ಲಿನ್ ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಲ್ಲಿ ನಾವಿರೋದು ಫ್ಲೋರ್ ನಂಬರ್ 6. ಆಲ್ಮೋಸ್ಟ್ 8 ತನಕ ಫ್ಲೋರ್ಸ್ ಇದೆ. ಇಲ್ಲೇನು ಅಡ್ವಾನ್ಸ್ ನೋಡಿ, 6 ಎಷ್ಟು ಚೆನ್ನಾಗಿದೆ. ಇಲ್ಲೇನು ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ, ಸೊ ರೂಮಿಗೆ ಹೋಗ್ಬೇಕಂದ್ರೆ ಕಾರ್ಡ್ಸ್, ಮರದ ಕಾರ್ಡ್. ಫಸ್ಟ್ ಆಫ್ ಆಲ್ ಇಲ್ಲಿ ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೀ ಅನ್ಸುತ್ತೆ. ಎಲ್ಲೇ ಒಂದು ಪೀಸು ಪ್ಲಾಸ್ಟಿಕ್ ನಾವು ನೋಡಿಲ್ಲ. ಅದೊಂದು. ಅದಾದ್ಮೇಲಿಂದ ಅಡ್ವಾನ್ಸ್ ಟೆಕ್ನಾಲಜಿ ಏನಂತ ಅಂದ್ರೆ, ರೂಮಲ್ಲಿ ಆಬ್ವಿಯಸ್ಲಿ ಕಾರ್ಡ್ ಸ್ವೈಪ್ ಮಾಡಿ ಹೋಗೋದಿದ್ದೇ ಇದೆ. ಬಟ್ ನಾವು ಇಲ್ಲಿ ಸಹ ಕಾರ್ಡ್ ಸ್ವೈಪ್ ಮಾಡಬೇಕು ನೋಡಿ. ಸೊ ಈ ತರ ಕಾರ್ಡ್ ಸ್ವೈಪ್ ಮಾಡಿ 0 ಪ್ರೆಸ್ ಮಾಡಿದ್ರೇನೆ ಅದು ಕೆಳಗಡೆ ಹೋಗೋದು. ಮತ್ತೆ ಆಚೆ ಕಡೆ ವಾಶ್ರೂಮ್ಸ್ ಯೂಸ್ ಮಾಡೋಕ್ಕೆ ಎಲ್ಲ ಕಡೆನೂ ಈ ಕಾರ್ಡ್ ಇರಲೇಬೇಕು ಕೈಯಲ್ಲಿ. ನಿನ್ನೆ ಅರೌಂಡ್ 6 o'clock ಆಚೆ ಹೋಗಿದ್ವಿ. ಬಟ್ ಆಲ್ಮೋಸ್ಟ್ 7:30 ಇಂದನೇ ಎಲ್ಲ ಕ್ಲೋಸ್ ಆಗೋಗುತ್ತೆ. 8 o'clockಗೆ ಕಂಪ್ಲೀಟ್ ಇಲ್ಲಿ ಏರಿಯಾ ಎಲ್ಲಾನು ಕ್ಲೋಸೇನೆ. ಬೆಳ್ಕಿರತ್ತೆ 10 o'clock ವರೆಗೂ ಬೆಳ್ಕಿರತ್ತೆ. ಬಟ್ ಏನೂ ಓಪನ್ ಇರಲ್ಲ ಇಲ್ಲಿ. ಮುಂಚೆ ಹೋಗಿದ್ ನಾವ್ 2 ಕಂಟ್ರಿಲೂ ಆಲ್ಮೋಸ್ಟ್ 10 o'clock 11 o'clock ತನಕ ಎಲ್ಲ ಓಪನ್ ಇರ್ತಾಯಿತ್ತು. ಬಟ್ ಇಲ್ಲಿ ಏನೂ ಓಪನ್ ಇರಲಿಲ್ಲ. ಸೊ ಜಸ್ಟ್ ಹಂಗೆ ನಾವು ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಫ್ರೂಟ್ಸ್. ಸೊ ಫ್ರೂಟ್ಸ್ ತಗೊಂಡು ಫ್ರೂಟ್ಸ್ ತಿಂದು ಮಲಗ್ಬಿಟ್ವಿ. ನಂಗಂತೂ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ತುಂಬಾನೇ ಸ್ಟ್ರೇನ್ ಆಗ್ಬಿಟ್ಟಿತ್ತು. ಫುಲ್ ರಾತ್ರಿ ಎಲ್ಲ ಜ್ವರ, ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮಲಗಿದೆ. ಬಟ್ ಎಣ್ಣೆ ಹಾಕ್ಬಿಟ್ಟಿದ್ದೆ, ತಲೆಗೆ ಸ್ನಾನ ಮಾಡ್ಲೇಬೇಕಿತ್ತು ಅಂತ. ಇವಾಗ ತಲೆಗೆ ಸ್ನಾನ ಮಾಡ್ಬಿಟ್ಟು ಹಂಗೆ ಡ್ರೈ ಆಗಕ್ ಬಿಟ್ಟಿದೀನಿ. ಸೊ ಈ ಕ್ಲಿಪ್ಪಿಂಗ್ ನ ಹಳೆ ವಿಡಿಯೋಗೆ ಜಾಯಿನ್ ಮಾಡಿರ್ತೀನಿ.